ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮೋ ನಮಃ. ಸ್ನೇಹಿತರೆಲ್ಲರಿಗೂ ಅಪರಾ ಏಕಾದಶಿಯ ಶುಭಾಶಯಗಳು. ಸ್ನೇಹಿತರೆ, ಈ ಅಪರಾ ಏಕಾದಶಿಯು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಅತ್ಯಂತ ಪವಿತ್ರವಾದ ಏಕಾದಶಿ. ಅಪಾರ ಎಂದರೆ ಅಪಾರ ಅಥವಾ ಮಿತಿ ಇಲ್ಲದ ಫಲ ನೀಡುವುದು ಎಂದರ್ಥ. ಈ ದಿನ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಪಾಪಗಳ ನಾಶವಾಗುತ್ತದೆ. ಅಪಾರ ಸಂಪತ್ತು, ಸುಖ ಸಮೃದ್ಧಿ ಮತ್ತು ಮರಣಾನಂತರ ವೈಕುಂಠ ಪ್ರಾಪ್ತವಾಗ್ತೈತೆ ಅಂತ ಈ ಏಕಾದಶಿಯನ್ನು ಮಾಡಿದವರಿಗೆ. ಈ ವ್ರತವನ್ನು ಆಚರಿಸುವುದರಿಂದ ಬ್ರಹ್ಮಹತ್ಯೆ, ಸುಳ್ಳು ಹೇಳುವುದು ಮತ್ತು ನಿಂದನೆಯಂತಹ ಮಹಾಪಾಪಗಳು ಸಹ ನಾಶವಾಗ್ತವಂತ ಸ್ನೇಹಿತರೆ. 3 ಬಾರಿ ಪುಷ್ಕರಣಿ ಸ್ನಾನ, ಗಂಗಾ ಸ್ನಾನ ಅಥವಾ ಅಶ್ವಮೇಧ ಯಜ್ಞ ಮಾಡಿದರೆ ದೊರೆಯುವ ಪುಣ್ಯ ಫಲವು ಈ ಏಕಾದಶಿ ಆಚರಣೆಯಿಂದ ಲಭಿಸುತ್ತಂತ ಸ್ನೇಹಿತರೆ. ಈ ಏಕಾದಶಿ ದಿನ ವಿಷ್ಣುವಿನೊಂದಿಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಆರ್ಥಿಕ ಸಂಕಷ್ಟಗಳು ದೂರಾಗಿ ಸಮೃದ್ಧಿ ನೆಲೆಸುತ್ತಂತ. ಮತ್ತು ಪುರಾಣಗಳ ಪ್ರಕಾರ ಈ ವ್ರತವು ಪೂರ್ವ ಜನ್ಮದ ಆತ್ಮಗಳಿಗೆ ಶಾಂತಿ ನೀಡಿ ಪ್ರೇತ ಸ್ಥಿತಿಯನ್ನು ಮುಕ್ತಿ ನೀಡುತ್ತೈತಂತ. ಅಂಥ ಅದ್ಭುತವಾಗಿರುವಂಥ ಈ ಏಕಾದಶಿಯನ್ನು ಯಾರೆಲ್ಲ ಮಾಡ್ತೀರಿ ಅವರಿಗೆಲ್ಲ ಲಕ್ಷ್ಮೀನಾರಾಯಣರ ಒಂದು ಅನುಗ್ರಹ ಉಂಟಾಗಲಿ. ಮತ್ತು ಈ ಕಥೆಯನ್ನು ಯಾರು ಹೇಳ್ತಾರ ಅಥವಾ ಕೇಳ್ತಾರ ಅವರಿಗೆ ಸಮಸ್ತ ಕಷ್ಟಗಳೆಲ್ಲ ದೂರವಾಗಿ ಅವರ ಪಿತೃಗಳಿಗೆ ಒಂದು ಅನುಗ್ರಹ ಆಗ್ತೈತೆ ಅಂತ ಬರೀ ಸ್ನೇಹಿತರೆ. ಅಷ್ಟು ಅದ್ಭುತವಾಗಿರುವಂಥ ಒಂದು ಕಥೆಯನ್ನು ಸಮಾಧಾನದಿಂದ ನೀವು ಕೇಳಿ ಆ ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕೆ ಪಾತ್ರರಾಗ್ರಿ. ಅಪರ ಏಕಾದಶಿ ವ್ರತಕಥಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಂ ಗಣಪತೆ ನಮಃ. ಓಂ ಲಕ್ಷ್ಮೀನಾರಾಯಣಾಯ ನಮಃ. ಒಮ್ಮೆ ಅರ್ಜುನ ಶ್ರೀಕೃಷ್ಣನನ್ನು ಕುರಿತು, ಹೇ ವಾಸುದೇವ, ಈ ಜಗತ್ತಿನಲ್ಲಿ ಯಾವ ವ್ರತದಿಂದ ಭಗವಂತನ ಅಪಾರವಾದ ಅನುಗ್ರಹ ಸಿದ್ಧಿಸುವುದೋ ಅಂತಹ ಒಂದು ವ್ರತ ಶ್ರೇಷ್ಠವನ್ನು ತಿಳಿಸಬೇಕೆಂದು ಪ್ರಾರ್ಥಿಸುವೆನು. ಕೃಪೆ ಮಾಡಿ ತಿಳಿಸು ಎಂದಾಗ ಶ್ರೀಕೃಷ್ಣನು, ಎಲೆ ಪಾರ್ಥ, ಕೇಳು. ಈ ಲೋಕದಲ್ಲಿ ಭಗವಂತನ ಅಪಾರವಾದ ಅನುಗ್ರಹವನ್ನು, ಪಾಪ ನಾಶವನ್ನು ಮಾಡುವಂತಹ ಅಪರಾ ಏಕಾದಶಿ ಎಂಬ ಉತ್ತಮೋತ್ತಮವಾದ ವ್ರತಶ್ರೇಷ್ಠ ಉಂಟು. ಇದನ್ನು ಆಚರಿಸುವುದರಿಂದ ಭಗವಂತನ ಅಪಾರವಾದ ದಿವ್ಯಾನುಗ್ರಹವು ಸಿದ್ಧಿಸುತ್ತದೆ ಎಂದನು. ಇದನ್ನು ಕೇಳಿದ ಅರ್ಜುನನು, ಹೇ ಮಾಧವ, ಈ ವ್ರತದ ವೃತ್ತಾಂತವೇನು? ಇದನ್ನು ಆಚರಿಸುವ ಪರಿ ಮತ್ತು ಆಚರಿಸಿದವರಿಗೆ ದೊರೆತ ಫಲವನ್ನು ತಿಳಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡು ಎನ್ನಲು ಭಗವಂತ ಶ್ರೀಕೃಷ್ಣ ಇಂತೆಂದನು. ಧನಂಜಯ, ಗಮನವಿಟ್ಟು ಕೇಳು. ಹಿಂದೆ ಭರತಖಂಡದಲ್ಲಿ ಮಹಿಧ್ವಜನೆಂಬ ರಾಜನಿದ್ದನು. ಆತನು ತನ್ನ ತಮ್ಮನಾದ ವಜ್ರಧ್ವಜನೊಂದಿಗೆ ಸಕಲ ಸಂಪತ್ತು ಭರಿತವಾದ ತನ್ನ ರಾಜ್ಯವನ್ನು ವೈಭವೋಪೇತವಾಗಿ ಆಳುತ್ತಿದ್ದನು. ಆದರೆ ಆತನ ತಮ್ಮನು ದುರ್ಬುದ್ಧಿಯುಳ್ಳವನಾಗಿ ಅತ್ಯಂತ ದುಷ್ಟನಾಗಿದ್ದನು. ಸದಾ ರಾಜ್ಯದ ಬೊಕ್ಕಸವನ್ನು ದೋಚುತ್ತಾ ರಾಜ್ಯ ಕಾರ್ಯಗಳಲ್ಲಿ ಮೋಸವೆಸಗುತ್ತಾ ತನ್ನ ಅಣ್ಣನಿಗೂ ಜನ್ಮಭೂಮಿಗೂ ದ್ರೋಹ ಮಾಡುತ್ತಿದ್ದನು. ಇವುಗಳ ಬಗ್ಗೆ ರಾಜನಾದ ಮಹಿಧ್ವಜನಿಗೆ ಅರಿವಿದ್ದರೂ ತಮ್ಮನ ಮೇಲಿನ ಪ್ರೀತಿಯಿಂದ ಸುಮ್ಮನಿದ್ದ. ಹೀಗಿರುವಾಗ ಒಮ್ಮೆ ವಜ್ರಧ್ವಜನು ತನ್ನ ದುಷ್ಟ ಸಂಗಡಿಗರೊಂದಿಗೆ ಕೂಡಿ ಷಡ್ಯಂತರವನ್ನು ರಚಿಸಿ ಕುತಂತ್ರದಿಂದ ರಾಜ್ಯ ಮಹಿಧ್ವಜನನ್ನು ಕೊಂದು ಒಂದು ಅರಳಿ ಮರದ ಕೆಳಗೆ ಹೂತು ಹಾಕಿದ. ತನ್ನ ತಮ್ಮನ ಕುತಂತ್ರಗಳನ್ನು ತಿಳಿದು ಅವನ ಮೇಲೆ ಇದ್ದ ಪ್ರೀತಿಯಿಂದ ಆತನು ರಾಜ್ಯಕ್ಕೆ ಮಾಡಿದ ಮೋಸಗಳನ್ನು ಅರಿತು ಸುಮ್ಮನಾದ ಕಾರಣ ರಾಜ ಮಹಿಧ್ವಜನಿಗೆ ಮುಕ್ತಿ ದೊರಕದೆ ಬ್ರಹ್ಮ ರಾಕ್ಷಸನಾಗಿ ಅದೇ ಅರಳಿ ಮರದಲ್ಲಿ ಇದ್ದು ಬಾಧೆ ಪಡತೊಡಗಿದ. ಇದರಿಂದ ಆ ಮರದ ಬಳಿ ಸಂಚರಿಸಲು ಜನರು ಹೆದರುತ್ತಿದ್ದರು. ಆ ಜಾಗದಲ್ಲಿ ಒಮ್ಮೆ ಅರ್ಜುನ, ನಿಮ್ಮ ಕುಲಗುರುಗಳಾದ ಧೌಮ್ಯ ಮಹರ್ಷಿಗಳು ಸಂಚರಿಸುತ್ತಿರುವಾಗ ಆ ಬ್ರಹ್ಮ ರಾಕ್ಷಸನು ಧೌಮ್ಯ ಮಹರ್ಷಿಗಳನ್ನು ಕುರಿತು, ಹೇ ತಾಪಸೋತ್ತಮ, ಕೃಪಯ ರಾಕ್ಷಸಾಮಾಂ ಎಂದು ಬೇಡಿಕೊಳ್ಳಲು ಮಹರ್ಷಿಗಳು ತಮ್ಮ ದಿವ್ಯ ಜ್ಞಾನದಿಂದ ನಡೆದ ವಿಚಾರವನ್ನೆಲ್ಲವನ್ನು ಅರಿತುಕೊಂಡು ಆತನನ್ನು ರಕ್ಷಿಸಲು ಮನವ ಮಾಡಿ ಅಮಾವಾಸ್ಯಾಂತ್ಯ ಮಾನಸಾನು ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದರೆ ಅಪರಾ ಏಕಾದಶಿ ವ್ರತವನ್ನು ಆಚರಿಸಿದರು. ಇದರ ಫಲವಾಗಿ ಭಗವಂತನು ಸಂತೋಷಗೊಂಡು ಮಹರ್ಷಿಗಳಿಗೆ ದರ್ಶನವಿತ್ತು, ಧೌಮ್ಯರೇ, ನಿಮಗೇನು ಬೇಕು ಕೇಳುವಂಥವರಾಗಿ ಎನ್ನಲು ಮಹರ್ಷಿ ಧೌಮ್ಯರು ರಾಜ ಮಹಿಧ್ವಜನಿಗೆ ಒದಗಿರುವ ಸಂಕಷ್ಟದಿಂದ ಪಾರು ಮಾಡುವಂತೆ ಬೇಡಿಕೊಳ್ಳರು. ಭಗವಂತನು ಧೌಮ್ಯರ ಇಚ್ಛೆಯಂತೆ ರಾಜ ಮಹಿಧ್ವಜನ ಕಷ್ಟವನ್ನು ನಿವಾರಿಸಿ ಮುಕ್ತಿಯನ್ನು ದಯಪಾಲಿಸಿದರು ಎಂದು ಭಗವಂತ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾ ಮುಂದುವರಿದು, ಹೇ ಮಧ್ಯಮ ಪಾಂಡವ, ಈ ವ್ರತಕ್ಕಿರುವ ಮಹಿಮೆಯನ್ನು ಇನ್ನೂ ಕೇಳುವಂಥವನಾಗು. ಹಿಂದೆ ಸಹ್ಯಾದ್ರಿ ಪರ್ವತಗಳ ತಪ್ಪಲಿನಲ್ಲಿ ವಸುದತ್ತನ ಮಗನಾದ ವಿಷ್ಣುದತ್ತ ಎಂಬ ಬ್ರಾಹ್ಮಣನು ತನ್ನ ಪತ್ನಿ ಸುಶೀಲೆಯೊಂದಿಗೆ ವಾಸವಾಗಿದ್ದನು. ಆತನು ಸತ್ಯನಿಷ್ಠನು, ಧರ್ಮಕಾಯ ನಿರತನೂ ಆಗಿ ತ್ರಿಕಾಲ ಸಂಧ್ಯಾವಂದನೆಗಳನ್ನು ಮಾಡುತ್ತಾ ಭಗವಂತನ ಸೇವೆಯಲ್ಲಿ ನಿರತನಾಗಿದ್ದನು. ಅವನ ಪತ್ನಿ ಸುಶೀಲೆಯಾದರೂ ಮೃದು ಭಾಷಿಣಿಯೂ ಪತಿ ಸೇವಾಪರಳೂ ಆಗಿದ್ದಳು. ಹೀಗೆ ಇಬ್ಬರು ದಂಪತಿಗಳು ಪ್ರೀತಿ ಆದರವುಳ್ಳವರಾಗಿ ಜೀವನ ಸಾಗಿಸುತ್ತಿದ್ದರು.
ಹೀಗಿರುವಾಗ ಒಂದು ದಿನ ಎಂದಿನಂತೆ ವೈಶ್ಯದೇವ ಮಾಡುತ್ತಾ ಪ್ರತಿದಿನದ ಹಾಗೆ ಎಲೆಯಲ್ಲಿ ಅನ್ನವನ್ನು ತಂದು ಅರಳಿ ಮರದ ಬುಡದಲ್ಲಿ ಇಟ್ಟಾಗ ಅದೇ ಅರಳಿ ಮರದಲ್ಲಿ ವಾಸವಿದ್ದ ಬ್ರಹ್ಮ ರಾಕ್ಷಸನೊಬ್ಬ ಹೊರಬಂದು ವಿಷ್ಣುದತ್ತನ ಪಾದಸ್ಪರ್ಶ ಮಾಡಲು ಬಂದಾಗ ವಿಷ್ಣುದತ್ತರಿಗೆ ಒಮ್ಮೆಲೆ ಭಯವೂ ಆಶ್ಚರ್ಯವೂ ಆಯಿತು. ಕಾರಣವೆಂದರೆ ಬ್ರಹ್ಮ ರಾಕ್ಷಸವು ನಿತ್ಯ ಜನರನ್ನು ಕೊಂದು ತಿನ್ನುತ್ತದೆ. ಆದರೆ ಇಲ್ಲಿ ತನ್ನ ಪಾದಸ್ಪರ್ಶ ಮಾಡಲು ಬರುವುದನ್ನು ಕಂಡು ವಿಷ್ಣುದತ್ತನಿಗೆ ಆಶ್ಚರ್ಯವಾಗಿತ್ತು. ಕೂಡಲೇ ವಿಷ್ಣುದತ್ತನು ಬ್ರಹ್ಮರಾಕ್ಷಸನ ಈ ಕಾರ್ಯಕ್ಕೆ ಕಾರಣವೇನೆಂದು ಕೇಳಲು, ಬ್ರಹ್ಮರಾಕ್ಷಸನ ಸ್ವಾಮಿ, ತಾವು ನಿತ್ಯ ವೈಶ್ಯದೇವದ ಅನಂತರ ಎಲೆಯಲ್ಲಿನ ಅನ್ನವನ್ನು ಈ ಮರದ ಬುಡಕ್ಕೆ ಇಡುತ್ತಿದ್ದೀರಿ. ಈ ಅನ್ನವನ್ನು ತಿಂದ ಪ್ರಭಾವದಿಂದ ನನ್ನ ಮನಸ್ಸಿನಲ್ಲಿ ರಾಕ್ಷಸತ್ವವು ಹೊರಟು ಹೋಗಿದೆ. ಆದರೆ ಈ ಬಾಹ್ಯ ರೂಪದಿಂದ ಮುಕ್ತಿ ಹೊಂದಬೇಕಷ್ಟೇ. ತಾವು ದಯಮಾಡಿ ನನ್ನಿಂದ ಏನಾದರೂ ಸೇವೆ ಮಾಡಿಸಿಕೊಳ್ಳಿ ಎಂದಾಗ ವಿಷ್ಣುದತ್ತನು, ನನಗೆ ಯಾವ ಆಶೆಯೂ ಆಕಾಂಕ್ಷೆಯೂ ಇಲ್ಲವಾದ್ದರಿಂದ ನನಗೆ ಏನೂ ಬೇಡ ಎಂದರು. ಅದಕ್ಕೆ ಬ್ರಹ್ಮ ರಾಕ್ಷಸನು, ಸ್ವಾಮಿ, ತಾವು ದಯಮಾಡಿ ನನ್ನ ಮೇಲೆ ಕೃಪೆ ತೋರಿ ನಿಮ್ಮ ಅನ್ನವನ್ನು ತಿಂದಿದ್ದರಿಂದ ನನ್ನ ರಾಕ್ಷಸತನವೂ ಹೊರಟು ಹೋಗಿದೆ. ಇನ್ನು ನಿಮ್ಮ ಸೇವೆ ಮಾಡುವುದರಿಂದ ನನಗೆ ಮುಕ್ತಿ ದೊರಕಬಹುದು. ದಯಮಾಡಿ ಕೃಪೆ ಮಾಡಿ ಎಂದಾಗ ಬ್ರಾಹ್ಮಣ ವಿಷ್ಣುದತ್ತನು ತನ್ನ ಪತ್ನಿಯಾದ ಸುಶೀಲೆಯನ್ನು ಕರೆದು ನಡೆದ ವಿಚಾರವನ್ನೆಲ್ಲ ತಿಳಿಸಿದಾಗ, ಸುಶೀಲೆಯ ಉಪಾಯದಂತೆ ವಿಷ್ಣುದತ್ತನ ಬ್ರಹ್ಮ ರಾಕ್ಷಸನ ಬಳಿ, ನಮಗೆ ಭಗವಂತ ದತ್ತಾತ್ರೇಯರನ್ನು ನೋಡುವ ಆಸೆ ಇದೆ, ಅವರ ಬಳಿ ಕರೆದುಕೊಂಡು ಹೋಗುವೆಯಾ ಎಂದು ಕೇಳಿದಾಗ ಬ್ರಹ್ಮ ರಾಕ್ಷಸನು, ಇಲ್ಲ, ಅದು ನನ್ನಿಂದ ಆಗುವ ಕೆಲಸವಲ್ಲ. ಆದರೂ ನಿಮಗಾಗಿ 3 ಬಾರಿ ಪ್ರಯತ್ನಿಸುವೆ. ಭಗವಾನ್ ದತ್ತಾತ್ರೇಯರು ಅನೇಕ ರೂಪಗಳಲ್ಲಿ ಸಂಚರಿಸುತ್ತಿರುತ್ತಾರೆ. ಅವರು ದೊರಕಿದಾಗ ನಾನು ದೂರದಲ್ಲೇ ನಿಂತು ಅವರನ್ನು ತೋರಿಸುತ್ತೇನೆ. ಅವರ ಬಳಿ ಹೋಗುವುದು ನಿಮ್ಮ ಹೊಣೆ ಎಂದು ಬ್ರಹ್ಮ ರಾಕ್ಷಸನು ವಿಷ್ಣುದತ್ತನನ್ನು ಮೊದಲ ಬಾರಿಗೆ ರುದ್ರ ಸ್ಥಳದಲ್ಲಿ ಅಘೋರ ರೂಪದಲ್ಲಿದ್ದ ದತ್ತಾತ್ರೇಯನ್ನು ತೋರಿಸಿತು. ದತ್ತಾತ್ರೇಯರ ಅಘೋರ ರೂಪವನ್ನು ಕಂಡು ಭಯಭೀತನಾದ ವಿಷ್ಣುದತ್ತನು ಮೂರ್ಛೆಗೊಂಡನು. ತದನಂತರ ಎಚ್ಚರಗೊಂಡು ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. 2ನೇ ಬಾರಿ ಬ್ರಹ್ಮ ರಾಕ್ಷಸನು ಗೋಪಾಲಕನ ರೂಪದಲ್ಲಿದ್ದ ದತ್ತಾತ್ರೇಯನು ವಿಷ್ಣುದತ್ತನಿಗೆ ತೋರಿಸಿದಾಗ ಆತನು ದತ್ತಾತ್ರೇಯರ ಬಳಿ ತಲುಪುವ ಮೊದಲು ಆ ಗೋವುಗಳ ನಡುವೆ ದತ್ತಾತ್ರೇಯರು ಅದೃಶ್ಯರಾಗಿದ್ದರು. 3ನೇ ಬಾರಿಗೆ ವಿಷ್ಣುದತ್ತನನ್ನು ಬ್ರಹ್ಮ ರಾಕ್ಷಸನು ಚಾಂಡಾಲ ರೂಪದಲ್ಲಿದ್ದ ದತ್ತಾತ್ರೇಯರನ್ನು ತೋರಿಸಿದಾಗ ವಿಷ್ಣುದತ್ತ ಅವರ ಕಾಲನ್ನು ಹಿಡಿದುಕೊಂಡು, ತಾವು ಕೃಪೆ ಮಾಡುವವರೆಗೂ ನಿಮ್ಮ ಪಾದವನ್ನು ಬಿಡಲಾರೆ ಎಂದು ದತ್ತಾತ್ರೇಯರನ್ನು ಅಂಗಲಾಚಿದ. ವಿಷ್ಣುದತ್ತನ ಭಕ್ತಿಗೆ ಮೆಚ್ಚಿದ ಗುರು ದತ್ತಾತ್ರೇಯರು ತಮ್ಮ ನಿಜರೂಪ ದರ್ಶನವಿತ್ತು ತನಗೆ ಬೇಕಾದ ವರವನ್ನು ಕೋರುವಂತೆ ಕೇಳಿದಾಗ ವಿಷ್ಣುದತ್ತ ತಮ್ಮ ಮನೆಯಲ್ಲಿನ ಪಿತೃಕಾರ್ಯಕ್ಕೆ ಭೋಕ್ತರಾಗಿ ಬರಬೇಕೆಂದು ಕೇಳಲು ಭಗವಾನ್ ದತ್ತಾತ್ರೇಯರು ಮಾರನೇ ದಿನ ವಿಷ್ಣುದತ್ತನ ಮನೆಗೆ ಅವನ ಪಿತೃಕಾರ್ಯಕ್ಕೆ ಪ್ರಥಮ ಭೋಕ್ತರಾಗಿ ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ಬಂದರು. 2ನೇ ಭೋಕ್ತ ಮತ್ತು ವಿಷ್ಣು ಸ್ಥಾನದಲ್ಲಿ 3ನೇ ಭೋಕ್ತರನ್ನು ಕರೆತರುವಂತೆ ಹೇಳಿದಾಗ ವಿಷ್ಣುದತ್ತನು ತನ್ನ ಪತ್ನಿ ಸುಶೀಲೆಯ ಬಳಿ ತಾನು 2ನೇ ಮತ್ತು 3ನೇ ಭೋಕ್ತರನ್ನು ಆಹ್ವಾನಿಸುವುದನ್ನು ಮರೆತುಬಿಟ್ಟೆ, ಈಗ ಏನು ಮಾಡುವುದು ಎಂದು ಕೇಳಲು ಸುಶೀಲೆಯು ತಾನು 2ನೇ ಮತ್ತು 3ನೇ ಭೋಕ್ತರನ್ನು ಕರೆತರುವುದಾಗಿ ಹೇಳಿ ದೇವರ ಕೋಣೆಯಲ್ಲಿನ ಕಲಶದಲ್ಲಿನ ವರುಣ ದೇವರನ್ನು 2ನೇ ಭೋಕ್ತರನ್ನಾಗಿ ಮತ್ತು ಯಾಗಶಾಲೆಯಲ್ಲಿನ ನಿತ್ಯಾಗ್ನಿಯನ್ನು 3ನೇ ಭೋಕ್ತರನ್ನಾಗಿ ಆಹ್ವಾನಿಸಿದಳು. ಆಕೆಯ ಪಾತಿವೃತ್ಯದ ಶಕ್ತಿಯಿಂದ ವರುಣದೇವರು ಮತ್ತು ಅಗ್ನಿದೇವರು 2ನೇ ಮತ್ತು 3ನೇ ಭೋಕ್ತರಾಗಿ ಬಂದು ಪಿತೃ ಕಾರ್ಯವನ್ನು ನಡೆಸಿಕೊಟ್ಟರಂತೆ. ಆಗಾಗ ಬ್ರಾಹ್ಮಣರ ರೂಪದಲ್ಲಿ ಬಂದು ವಿಷ್ಣುದತ್ತನಿಗೆ ಉಪದೇಶಿಸುತ್ತಿದ್ದರು. ಹೀಗಿರುವಾಗ ಒಂದು ದಿನ ವಿಷ್ಣುದತ್ತ ಮತ್ತು ಸುಶೀಲೆಯರ ಭಗವನ್ನಿಷ್ಠೆಗೆ ಮೆಚ್ಚಿ ತಮಗೆ ಬೇಕಾದ ವರಗಳನ್ನು ಕೇಳಿಕೊಳ್ಳಿ ಎಂದಾಗ ಲೋಕದ ಯಾವುದೇ ಭೌತಿಕ ಸುಖವನ್ನು ಬಯಸದ ವಿಷ್ಣುದತ್ತ ಮತ್ತು ಸುಶೀಲೆಯರು ತಮಗೆ ಯಾವುದೇ ವರದ ಅವಶ್ಯಕತೆ ಇಲ್ಲವೆಂದು ಹೇಳಿದಾಗ ಭಗವಂತನಾದ ದತ್ತಾತ್ರೇಯರು, ನನ್ನ ಸಂತೋಷಕ್ಕಾದರೂ ಒಂದು ವರವನ್ನು ಕೇಳಿ ಎಂದರು. ಅದಕ್ಕೆ ವಿಷ್ಣುದತ್ತ ಮತ್ತು ಸುಶೀಲೆಯರು, ಸ್ವಾಮಿ, ನಿಮ್ಮ ದರ್ಶನ ಮಾಡಿಸಿದ ಬ್ರಹ್ಮ ರಾಕ್ಷಸನು ಬಳಲುತ್ತಿರುವ ಬಾಧೆಗಳನ್ನು ನೋಡಲಾರೆವು. ದಯವಿಟ್ಟು ಅದಕ್ಕೆ ಮೋಕ್ಷವನ್ನು ಕರುಣಿಸಬೇಕು ಎಂದು ಪ್ರಾರ್ಥಿಸಲು ಭಗವಂತನಾದ ದತ್ತಾತ್ರೇಯರು ಇಂತೆಂದರು. ಸತ್ಯನಿಷ್ಠೆಯಿಂದ ನೀನು ಮಾಡಿದ ವೈಶ್ಯದೇವದ ಅನ್ನವನ್ನು ತಿಂದಾಗಲೇ ಅವನ ಬ್ರಹ್ಮ ರಾಕ್ಷಸತ್ವವು ನಶಿಸಿತು. ನಿಮಗೆ ಸಹಾಯ ಮಾಡಬೇಕೆಂದುಕೊಂಡು ನನ್ನ ಮಾರ್ಗ ತೋರಿದಾಗಲೇ ಅವನಿಗೆ ಬಾಹ್ಯ ರೂಪದಿಂದ ಮುಕ್ತಿ ಹೊಂದಿ ಬ್ರಹ್ಮಲೋಕ ಪ್ರಾಪ್ತಿಯಾಯಿತು. ಮತ್ತೇನಾದರೂ ವರವನ್ನು ಕೇಳಿ ಎಂದಾಗ ವಿಷ್ಣುದತ್ತ ಮತ್ತು ಸುಶೀಲೆಯರು, ಹೇ ಭಗವಾನ್, ಲೋಕದಲ್ಲಿ ಯಾರು ಇಂತಹುದೇ ಬಾಧೆಯನ್ನು ಪಡುತ್ತಿರುತ್ತಾರೋ ಅಂಥವರಿಗೆ ಇದರಿಂದ ಮುಕ್ತಿ ಹೊಂದುವ ಮಾರ್ಗವನ್ನು ತಿಳಿಸು ಎಂದಾಗ ಭಗವಾನ್ ದತ್ತಾತ್ರೇಯರು ಇಂತೆಂದರು.
ಹೇ ಬ್ರಾಹ್ಮಣೋತ್ತಮರೇ, ಗಮನವಿಟ್ಟು ಕೇಳಿ. ಲೋಕದಲ್ಲಿ ಋಷಿಗಳಿಂದಲೂ ಜ್ಞಾನಿಗಳಿಂದಲೂ ಯೋಗಿಗಳಿಂದಲೂ ದೇವತೆಗಳಿಂದಲೂ ಆಚರಿಸಲ್ಪಡುವ ಅತಿ ಶ್ರೇಷ್ಠವಾದ ವ್ರತ ಉಂಟು. ಅದುವೇ ಏಕಾದಶಿ ವ್ರತ. ಅಂತಹ ಏಕಾದಶಿ ವ್ರತಗಳಲ್ಲಿ ಭಗವಂತನ ಅಪಾರವಾದ ಅನುಗ್ರಹ ಮತ್ತು ಪ್ರೀತಿಯನ್ನು ದೊರಕಿಸಿಕೊಡುವ ಏಕಾದಶಿ ಎಂದರೆ ಅದು ಅಮಾವಾಸ್ಯಾಂತ್ಯ ಮಾಸಾನುಸಾರ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ. ಇದನ್ನು ಅಪರ ಏಕಾದಶಿ ಎಂದು ಕರೆಯುತ್ತಾರೆ. ಅಪರ ಎಂದರೆ ಯಥೇಚ್ಛವಾದದ್ದು ಎಂದರ್ಥ. ಈ ವ್ರತವನ್ನು ಆಚರಿಸುವ ವ್ಯಕ್ತಿಗೆ ಭಗವಂತನ ಅಪಾರವಾದ ಅನುಗ್ರಹ ದೊರೆಯುವುದು. ಪುಣ್ಯ ದಂಪತಿಗಳೇ ಕೇಳಿ. ವೇದಗಳನ್ನು ತಪ್ಪಾಗಿ ಓದುವುದರಿಂದ, ಬೋಧಿಸುವುದರಿಂದ, ಪರರಿಗೆ ತಪ್ಪಾದ ಮಾರ್ಗದರ್ಶನ ನೀಡುವುದರಿಂದ, ಪರರಿಗೆ ಮೋಸ ಮಾಡುವುದರಿಂದ, ಪರರನ್ನು ನಿಂದಿಸುವುದರಿಂದ, ಪರಪುರುಷ ಪರ ಸ್ತ್ರೀಯರೊಂದಿಗೆ ಸಂಗಮಿಸುವುದರಿಂದ, ತಪ್ಪಾದ ಚಿಕಿತ್ಸೆಯನ್ನು ನೀಡುವುದರಿಂದ, ವಿದ್ಯೆ ಕಲಿತ ನಂತರ ಗುರುವನ್ನು ದೂಷಿಸುವುದರಿಂದ ಉಂಟಾಗುವ ಪಾಪ ಶೇಷಗಳೆಲ್ಲವೂ ಈ ಅಪರ ಏಕಾದಶಿ ವ್ರತ ಮಾಡುವುದರಿಂದ ನಶಿಸುತ್ತದೆ. ಅಲ್ಲದೆ ಸಿಂಹರಾಶಿ ಸಂಜಾತರಿಗೆ ಗುರುವಾರದಂದು ಗೋಮತಿ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಸಿಗುವ ಫಲವು, ಕುಂಭಮೇಳದಂದು ಕೇದಾರ ಕ್ಷೇತ್ರದಲ್ಲಿ ಉಳಿಯುವುದರಿಂದ ಸಿಗುವ ಫಲವು, ಬದರಿಕಾಶ್ರಮದಲ್ಲಿ ಉಳಿಯುವುದರಿಂದ ಮತ್ತು ಗ್ರಹಣ ಕಾಲದಂದು ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡುವುದರಿಂದ ಸಿಗುವ ಫಲವು ಈ ಅಪರ ಏಕಾದಶಿ ವ್ರತ ಮಾಡುವುದರಿಂದ ದೊರೆಯುತ್ತದೆ. ಅಷ್ಟೇ ಏಕೆ, ಮರಗಳನ್ನು ಕಡಿಯುವುದರಿಂದ ಬರುವ ಪಾಪ ವಿನಾಶವಾಗಿ ಯಜ್ಞ ಯಾಗಗಳಲ್ಲಿ ಸ್ವರ್ಣ, ಅಶ್ವ, ಆನೆಗಳನ್ನು ದಾನ ಕೊಟ್ಟ ಫಲವು ದೊರೆಯುತ್ತದೆ. ಅಲ್ಲದೆ ಭೂಮಿ ಮತ್ತು ಗೋವುಗಳನ್ನು ದಾನ ಕೊಡುವುದು ಈ ವ್ರತಾಚರಣೆಯನ್ನು ಮಾಡುವುದು ಸಮಾನವಾಗಿದೆ ಎಂದು ಹೇಳಲು ವಿಷ್ಣುದತ್ತ ಮತ್ತು ಸುಶೀಲೆಯರು ವ್ರತಾಚರಣೆಯ ವಿಧಾನವನ್ನು ತಿಳಿಸುವಂತೆ ಕೇಳಲು ಅದಕ್ಕೆ ಭಗವಾನ್ ದತ್ತಾತ್ರೇಯರು ಅಮಾವಾಸ್ಯಾಂತ್ಯ ಮಾಸಾನುಸಾರ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದರೆ ಅಪರ ಏಕಾದಶಿಯ ದಿನ ನಿರಶನದಿಂದಿದ್ದು ಉಪವಾಸ ವ್ರತವನ್ನು ಆಚರಿಸಬೇಕು. ಇದಕ್ಕೆ ಏಕಾದಶಿಯ ಹಿಂದಿನ ದಿನ ಎಂದರೆ ದಶಮಿಯಂದು ಬೆಳಗ್ಗೆ ನಿತ್ಯ ಕ್ರಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಭಗವಂತನ ಮುಂದೆ ಅಧ್ಯಸ್ಥಿತ್ವ ನಿರಾಹಾರ ಶ್ವೋಭೂತೆ ಪರಮೇಶ್ವರ ಭೋಕ್ಷಾಮಿ ಪುಂಡರೀಕಾಕ್ಷ ಅಸ್ಮಿನ್ ಅಪರ ಏಕಾದಶಿ ವ್ರತೆ ಎಂದು ಹೇಳಿ ತಾನು ಅಪರ ಏಕಾದಶಿ ವ್ರತವನ್ನು ಮಾಡುವ ಸಂಕಲ್ಪವನ್ನು ಮಾಡಬೇಕು. ತದನಂತರ ಬೆಳಗ್ಗೆ ಒಂದು ಬಾರಿ ಮಾತ್ರ ಸಾತ್ವಿಕ ಭೋಜನವನ್ನು ಸ್ವೀಕರಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು. ನಂತರ ಏಕಾದಶಿ ಎಂದು ನಿತ್ಯ ಕರ್ಮಗಳನ್ನು ಮುಗಿಸಿ ಆ ದಿನ ಸಂಪೂರ್ಣ ಉಪವಾಸದಿಂದ ಇದ್ದು ಲಕ್ಷ್ಮೀನಾರಾಯಣನನ್ನು ತುಳಸಿಯಿಂದ ಪೂಜಿಸಬೇಕು. ಮಾರನೇ ದಿನ ದ್ವಾದಶಿಯಂದು ಸ್ನಾನ ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ಧೂಪ ದೀಪ ನೈವೇದ್ಯಗಳನ್ನು ಮಾಡಿ ಹರಿವಾಸರ ಮುಗಿದ ಬಳಿಕ ದ್ವಾದಶಿ ತಿಥಿ ಮುಗಿಯುವುದರ ಒಳಗೆ ಒಂದು ಬಾರಿ ಮಾತ್ರ ಪಾರಣೆ ಮಾಡಬೇಕು. ಮತ್ತು ಏಕಾದಶಿ ವ್ರತವನ್ನು ಮಾಡಲು ಇಚ್ಛಿಸುವವರು ಏಕಾದಶಿಯ ಹಿಂದಿನ ದಿನ ಅಂದರೆ ದಶಮಿಯಿಂದಲೇ ಲೋಹದ ಪಾತ್ರೆಗಳಲ್ಲಿ ಊಟವನ್ನು ಮಾಡುವುದನ್ನು, ಎಲ್ಲ ರೀತಿಯ ಬೇಳೆ ಕಾಳುಗಳನ್ನು, ಪರರ ಆಹಾರವನ್ನು, ಸೊಪ್ಪು ತರಕಾರಿಗಳನ್ನು ಮತ್ತು ಹಾರಕ, ಸಜ್ಜೆ, ನವಣೆ ಇತ್ಯಾದಿ ಸಿರಿಧಾನ್ಯಗಳನ್ನು ಸೇವಿಸುವುದನ್ನು, ಮದ್ಯ ಮಾಂಸಾಹಾರ ಮಾಡುವುದನ್ನು ನಿಲ್ಲಿಸಬೇಕು. ಮತ್ತು ಯಾವುದೇ ಕಾರಣಕ್ಕೂ ಏಕಾದಶಿ ದಿನದಂದು ತುಳಸಿಯನ್ನು ಕೀಳಬಾರದು. ಮತ್ತು ತುಳಸಿ ದೇವಿಯ ಏಕಾದಶಿ ವ್ರತ ಮಾಡುವ ಕಾರಣ ತುಳಸಿ ಗಿಡಕ್ಕೆ ನೀರು ಹಾಕಬಾರದು. ಹಾಕಿದರೆ ನೀವು ತುಳಸಿ ದೇವಿಯ ವ್ರತ ಭಂಗ ಮಾಡಿದಂತೆ. ಹಾಗಾಗಿ ಏಕಾದಶಿಗೆ ಬೇಕಿರುವ ತುಳಸಿ ಪತ್ರೆಗಳನ್ನು ದಶಮಿಯಂದೇ ಸಂಗ್ರಹಿಸಿ ಇಡಬೇಕು. ಹೀಗೆ 3 ದಿನಗಳ ಕಾಲ ಬ್ರಹ್ಮಚರ್ಯದಿಂದಿದ್ದು ಈ ವ್ರತವನ್ನು ಆಚರಿಸುವುದರಿಂದ ಭಗವಂತನ ಅಪಾರವಾದ ಅನುಗ್ರಹ ದೊರೆಯುವುದು ಎಂದು ಹೇಳಿ ಭಗವಂತ ದತ್ತಾತ್ರೇಯರು ಪುಣ್ಯ ದಂಪತಿಗಳಾದ ವಿಷ್ಣುದತ್ತ ಮತ್ತು ಸುಶೀಲೆಯರಿಗೆ ತನ್ನ ವಿಶ್ವರೂಪ ದರ್ಶನವನ್ನು ಮಾಡಿಸಿ ಬ್ರಹ್ಮಲೋಕ ಪ್ರಸಾದಿಸಿದರು ಎಂದು ಭಗವಂತ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾ, ಹೇ ವಿಜಯ ಅರ್ಜುನನೇ, ಕೇಳು. ಈ ವ್ರತವನ್ನು ಮಾಡುವುದರಿಂದ ಅಷ್ಟೇ ಅಲ್ಲ, ಈ ವ್ರತದ ಕಥೆಗೆ ಕೇಳುವುದರಿಂದ ಓದುವುದರಿಂದ ಪಾಪ ನಾಶವಾಗಿ ಪುಣ್ಯ ಫಲ ದೊರೆಯುತ್ತದೆ ಎಂದು ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಅಪರ ಏಕಾದಶಿ ವ್ರತೋಪದೇಶಿಸಿದರೆಂಬಲ್ಲಿಗೆ ಅಪರ ಏಕಾದಶಿ ವ್ರತಕಥಾ ಸಂಪೂರ್ಣಂ. ಶ್ರೀ ರುಕ್ಮಿಣಿ ಕೃಷ್ಣಾರ್ಪಣಮಸ್ತು. ಕೇಳಿದ್ರಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾದಂಥ ಒಂದು ಕಥೆಯನ್ನು, ಪ್ರೇತ ಜನ್ಮಕ್ಕೆ ಮೋಕ್ಷವನ್ನು ಕೊಡಿಸಿದಂಥ ದತ್ತಾತ್ರೇಯರ ಕಥೆಯನ್ನು ನೀವು ಕೇಳಿದ್ದಕ್ಕೆ ಕೋಟಿ ಕೋಟಿ ಧನ್ಯವಾದಗಳು. ಮತ್ತು ಆ ಲಕ್ಷ್ಮೀನಾರಾಯಣ ಅನುಗ್ರಹ ಸದಾ ನಿಮ್ಮ ಮೇಲೂ ಆಗಲಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿಯಾಗೋಣ ಸ್ನೇಹಿತರೆ.